ನಮಸ್ಕಾರ ವೀಕ್ಷಕರೇ. ಈಗ ನಾವು ಮುಳಬಾಲ್ ತಾಲೂಕು ತಾಯ್ಲೂರು ಹೋಬಳಿಗೆ ಸೇರಿದಂಥ ತಿಮ್ರಾವತ್ನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಒಂದು ಭೈರವಿ ನದಿ, ಇದು ಅಪ್ಕೋಣನಹಳ್ಳಿಗೆ ಹೋಗೋ ದಾರಿ. ಇದು ಭೈರವಿ ನದಿ ಅಂತೀವಿ. ಸುಮಾರು ಒಂದು 5-6 ವರ್ಷದಿಂದ ನಾವು ವಿಡಿಯೋಗಳು ಮಾಡ್ತಾನೇ ಇದ್ದೀವಿ, ಮಾಹಿತಿ ತಿಳಿಸ್ತಾನೇ ಇದ್ದೀವಿ. ವರದಿ ಎಲ್ಲ ಆಗಿದೆ, ಸುಮಾರು ಪೇಪರ್ಗೆಲ್ಲ ಬಂದಿದೆ, ಪತ್ರಿಕೆಗಳೆಲ್ಲ. ಆದರೂ ಕೂಡ ಯಾವ ಅಧಿಕಾರಿಗಳು ಕೂಡ ಇದರ ಒಂದು ಅವ್ಯವಸ್ಥೆಯನ್ನು ಎಚ್ಚೆತ್ತುಕೊಂಡಿಲ್ಲ. ಮತ್ತು ರೈತರಿಗೆ ಆಗ್ತಾಯಿರೋ ಸಂಕಟವನ್ನು ಯಾರೂ ಗಮನಿಸ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನೋಡಿ ಹೇಳ್ತಾ ಇದ್ದೀವಿ, 5 ವರ್ಷ ಹಿಂದೆ ತುಂಬ ದೊಡ್ಡ ಮಳೆ ಆಯಿತು, ಕೋವಿಡ್ ಹಿಂದೆ. ಆ ಟೈಮಲ್ಲಿ ನೀರು ಈ ಮಟ್ಟಕ್ಕೆ ಬಂತು, 5 ಅಡಿ ನೀರು ಆಯಿತು. ಆವಾಗ 3 ದಿವಸ ಆ ಕಡೆ ಊರಿನವರು, ಅಪ್ಕೋಣನಹಳ್ಳಿ ಊರಿನವರು, ರೈತರು, ಗ್ರಾಮಸ್ಥರು ಯಾರು ಈ ಕಡೆನೂ ಬಂದಿಲ್ಲ, ಈ ಕಡೆ ಊರಿನವರು ಆ ಕಡೆ ಹೋಗಲಿಲ್ಲ. ಅಷ್ಟು ತೊಂದರೆ ಆಯಿತು. ಇದು ಗಡಿ ಭಾಗ, ಲಾಸ್ಟ್ ವಿಲೇಜ್, ಇದು ಲಾಸ್ಟ್ ಊರಿದು, ಕೊನೆ ಊರಿದು, ಆಂಧ್ರಗೆ ಲಾಸ್ಟ್ ಬಾರ್ಡ್ರ್ ಅಂತ ಯಾರೂ ಗಮನಿಸ್ತಾ ಇಲ್ಲ. ಇಲ್ಲಿ ಬಂದಿರೋ ಉದ್ದೇಶ, ನಾವು ಮಾಡ್ತಾ ಇರೋ ವಿಡಿಯೋ ಉದ್ದೇಶ ಏನೂ ಇಲ್ಲ. ಸುಮಾರು ಸತಿ ಮಾಡಿದ್ದೀವಿ, ಈಗಲೂ ಹೇಳ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಿರೋರು, ಪಡೆದೇ ಇರೋರು, ಸಮಾಜ ಸೇವಕರು ಯಾರೇ ಆಗಲಿ, ಎಂಥವರೇ ಆಗಲಿ, ಇದನ್ನು ಗಮನಿಸಿ ವಿಡಿಯೋವನ್ನು ನೋಡಿ ಒಂದು ಸರ್ತಿ. ಇದಕ್ಕೆ ಚೆಕ್ ಡ್ಯಾಮ್ ಕಟ್ಟಿದ್ದಾರೆ. ಚೆಕ್ ಡ್ಯಾಮ್ ಕಟ್ಟು ನೀರು ದಾರಿ ಹೋಗೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಚೆಕ್ ಡ್ಯಾಮ್ ಕಟ್ಟೋ ಅಷ್ಟು ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಇಲ್ಲಿ ಬ್ರಿಡ್ಜ್ ಬರಬೇಕು, ಸೇತುವೆ ಬರಬೇಕು. ಯಾಕಂದರೆ ಇಲ್ಲಿ ರೈತರು ಮಳೆಗಾಲ ಬಂತಂದರೆ ನೀರು ಜಾಸ್ತಿ ಆಗುತ್ತೆ. ಇದು ಭೈರವಿ ನದಿಯಲ್ಲಿ ನೀರು ಜಾಸ್ತಿ ಆದಮೇಲೆ ಕೊಚ್ಕೊಂಡು ಹೋಗೋ ಅಪಾಯಗಳಾಗತ್ತೆ. ಮಕ್ಕಳಿರ್ತಾರೆ, ಬಾಣಂತಿಯರಿರ್ತಾರೆ, ಬಾಣಂತಿಯರೆಲ್ಲ ಇದ್ದಾರೆ, ಮುದುಕರು, ಸುಮಾರು ಎಲ್ಲ 60 ವರ್ಷ ಮೇಲ್ಪಟ್ಟವರೆಲ್ಲ ಮುದುಕರಿದ್ದಾರೆ. ಮತ್ತು ಸುಮಾರು ಸಮಸ್ಯೆಗಳಿದೆ. ಈಗ ಆ ಸಮಸ್ಯೆಗಳಿಗೆ ಇಲ್ಲಿರೋ ಸಮಸ್ಯೆ ಏನಂದರೆ ಬ್ರಿಡ್ಜ್ ಕಟ್ಟಿಲ್ಲ. ಬ್ರಿಡ್ಜಿಗೆ ಒಂದು ಪ್ರಪೋಸಲ್ ಎಷ್ಟೋ ಸರ್ತಿ ಮಾಡಿದ್ದೀವಿ. ಎಲೆಕ್ಷನ್ ಕೂಡ ಆಗಿದೆ. ಎಲೆಕ್ಷನ್ ಟೈಮಲ್ಲಿ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಕೂಡ ಬಂದು ಹೇಳಿದ್ದಾರೆ. ಏನಂತ, ಇದಕ್ಕೊಂದು ಆಶ್ವಾಸನೆ ಕೊಟ್ಟಿದ್ದರು, ನಾವು ಮಾಡ್ತೀವಿ, ಒಂದು ಬ್ರಿಡ್ಜ್ ಕಟ್ಕೊಡ್ತೀವಿ ಈ ಸರ್ತಿ ನಾನು MLA ಆದರೆ ಅಂತ. ಅವರು ಆಶ್ವಾಸನೆ ಕೊಟ್ಟಂಗೆ ಅವರು ಉಳಿಸ್ಕೋಬೇಕು ಅಂತ ಅವ್ರದ್ದು ತಾಪತ್ರಯ ಇದೆ. ಹೆಂಗೆ ತಾಪತ್ರಯ ಇದೆ ಅಂದರೆ, ಅವಾಗ ಎಲೆಕ್ಷನ್ ಟೈಮಲ್ಲಿ ಅವ್ರ ಸರ್ಕಾರ ಬರ್ಬೋದು ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದರು. ಬಟ್ ಈಗ ಸರ್ಕಾರ, ರಾಜ್ಯ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಅವರಿದ್ದಾರೆ, ನಮ್ಮ ಸಿದ್ದರಾಮಯ್ಯ ಅವರು ದಯವಿಟ್ಟು ಸಿದ್ದರಾಮಯ್ಯ ಮತ್ತು ಕೋಲಾರ ಜಿಲ್ಲೆಯ ಕೃಷಿ ಸಚಿವರಾದಂಥ ನಮ್ಮ ಕೃಷ್ಣ ಬೈರೇಗೌಡರು ಇದನ್ನು ಗಮನದಲ್ಲಿಟ್ಕೊಂಡು ಈ ವಿಡಿಯೋ ಮುಖಾಂತರ ಅವ್ರಿಗೆ ತಲುಪಬೇಕು ಅಂತ ನಾವು ಆಸೆ ಪಡ್ತಾಯಿದ್ದೀವಿ. ಸಣ್ಣದೊಂದು ಬ್ರಿಡ್ಜ್ ಹಾಕಿದ್ರೆ ಸಾಕು, ಈ ಊರಿಗೆ ಅನುಕೂಲ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಸುಮಾರು ಜನ ಇಲ್ಲಿ ಹಾಲು ಬೆಳಗ್ಗೆ ಎದ್ದರೆ ನಿತ್ಯ ಅವಸರಗಳಿಗೆ ಬೇಕಾದ ಹಾಲು, ಮತ್ತು ಸುಮಾರು ಹಸುಗಳು ಹೋಗೋದು, ಮಕ್ಕಳಿಗೆ ಹಾಸ್ಪಿಟ್ಲಿಗೆ ಹೋಗೋದು. ಇಲ್ಲೊಂದು ದೇವಸ್ಥಾನ ಕೂಡ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲಿಗೆ ಸುಮಾರು ಭಕ್ತಾದಿಗಳು ಬಂದು ಹೋಗ್ತಾ ಇರ್ತಾರೆ. ಅವ್ರಿಗೆ ಹೋಗಬೇಕು ಬರಬೇಕು ಅಂದರೆ ಇಲ್ಲಿ ಎಡುವುದು, ಈ ಬ್ರಿಡ್ಜಲ್ಲಿ ಎಡುವುದು, ಈ ದಾರಿಯಲ್ಲಿ ಹೋಗೋ ನೀರಲ್ಲಿ ಎಡುವುದು, ಬೀಳೋದು, ಹೋಗೋದು. ಸುಮಾರು ಮಕ್ಕಳು ಕೂಡ ಇನ್ನೂ ನೀರು ಜಾಸ್ತಿ ಇದ್ದಾಗ ಅವ್ರು ಹೋಗೋಕ್ಕೂ ಬರೋಕ್ಕಲ್ಲ. ಎಷ್ಟೋ ಜನ ಕೊಚ್ಕೊಂಡು ಆ ಕಡೆ ಹೋಗಿದ್ದಾರೆ, ಬಿದ್ದೋಗ್ಬಿಟ್ಟು ಮತ್ತೆ ಅವ್ರನ್ನ ಎತ್ಕೊಂಡು ಬಂದು ನಾವು ಸೇಫ್ ರಕ್ಷಣೆ ಮಾಡಿದ್ದೀವಿ. ಇದು ಯಾಕೆ ಇಷ್ಟು ತಾತ್ಸಾರ ಮತ್ತು ನಿರ್ಲಕ್ಷ್ಯ ಯಾಕೆ ಸರ್ಕಾರ ಮಾಡ್ತಾಯಿದೆ? ಸರ್ಕಾರ ಮತ್ತು ಕೋಲಾರ ಜಿಲ್ಲೆಯ ನಮ್ಮ ಸಚಿವರು ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಸಚಿವರು ಮತ್ತು ನಮ್ಮ ಸಮೃದ್ಧಿ ಮಂಜಣ್ಣ ಕೂಡ ಹೇಳಿದರು, ಬಟ್ ಅವ್ರಿಗೇನು ಅನುದಾನ ಬಂದಿಲ್ಲ, ನಮಗೆ ಸರ್ಕಾರದಿಂದ ಯಾವುದೇ ಅನುದಾನ ಬಂದಿಲ್ಲ ಅಂತ ಅವ್ರು ಪಾಪ ಹೇಳ್ತಿದ್ದಾರೆ. ಬಟ್ ಅವರು ಕೂಡ ಇದನ್ನು ಎತ್ಕೊಂಡೋಗಿ ಪ್ರತ್ಯೇಕವಾಗಿ ನಾನು ಹೇಳ್ತಾ ಇದ್ದೆ ಸಮೃದ್ಧಿ ಮಂಜಣ್ಣ ಅವ್ರಿಗೆ, ನಮ್ಮ ಶಾಸಕರಿಗೆ ಈ ವಿಡಿಯೋ ನೋಡಿದ ಮೇಲೆ ಇದರ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸ್ಬೇಕಂತ ನಾವು ಮನವಿ ಮಾಡ್ತಾಯಿದ್ದೀವಿ. ಇದನ್ನು ನಮ್ಮ ವಿಧಾನಸಭೆ ಕಲಾಪದಲ್ಲಾಗಲಿ, ಇಲ್ಲಾಂದರೆ ಖುದ್ದಾಗಿ CM ಅವ್ರನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಒಂದು ಸೇತುವೆ ಹಾಕ್ಸೋದಕ್ಕೆ ಅವರು ಪ್ರಪೋಸಲ್ ಕೊಟ್ಟು ಇದನ್ನು ಕಂಪ್ಲೀಟ್ ಮಾಡಿಕೊಟ್ರೆ ಈ ಪಂಚಾಯಿತಿಯಲ್ಲಿರೋರು ನಿಮ್ಗೆ ಹೆಸರು ಇರುತ್ತೆ, ನಿಮ್ಮ ಮೇಲೆ ಗೌರವನೂ ಬರುತ್ತೆ. ಆ ಊರಿನವರು ಕೂಡ ಅವ್ರು ಓಟ್ ಹಾಕಿ ಗೆಲ್ಲಿಸಿರೋದಕ್ಕೆ ಋಣ ಕೂಡ ತೀರಿಸ್ಕೊಂಡಂಗಿರುತ್ತೆ. ದಯವಿಟ್ಟು ನಮ್ಮ ಶಾಸಕರಿಗೂ ಮನವಿ ಮಾಡ್ತಾಯಿದ್ದೀವಿ. ಜೊತೆಗೆ ನಮ್ಮ ಕೃಷ್ಣ ಬೈರೇಗೌಡರಿಗೂ, ಅವರು ಕೃಷಿ ಸಚಿವರು, ರೈತರ ಕಷ್ಟ ಸಂಕಷ್ಟಗಳನ್ನು ಅವರು ಈ ಕಡೆ ತಲೆ ಹಾಕಬೇಕು, ಗಮನಿಸಬೇಕು ಅಂತ ನಾವು ಮನವಿ ಮಾಡಿಸ್ತಾ ಇದ್ದೀವಿ. ಇದೇನಿಲ್ಲ, ಸಣ್ಣ ಬ್ರಿಡ್ಜು, ಇದು ಬೇಕಾಗಿಲ್ಲ ನಮಗೆ. ಏನು ಚೆಕ್ ಡ್ಯಾಮ್ ಬೇಡ, ಚೆಕ್ ಡ್ಯಾಮ್ ಆಲ್ರೆಡಿ ಚೆಕ್ ಡ್ಯಾಮ್ ಕಟ್ಟಬಾರ್ದು, ಬ್ರಿಡ್ಜ್ ಸಣ್ಣ ಸೇತುವೆ ಕಟ್ಟಬೇಕು, ಆವಾಗ ಸರಿ ಹೋಗುತ್ತೆ. ಅದಕ್ಕೆ ದಯವಿಟ್ಟು ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ವಿಡಿಯೋ, ನಾನು ಮತ್ತೆ ಮಾಡಲ್ಲ. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೋಬೇಕು, ಶಾಸಕರು ಇಟ್ಕೋಬೇಕು, ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅವರಾದರೂ ಬಂದು ಇಲ್ಲಿ ಏನಾಗ್ತಾಯಿದೆ ಅಂತ ಗೊತ್ತಿರಬೇಕಲ್ಲ. ನಾವು 5 ಸರ್ತಿ 6 ಸರ್ತಿ ವಿಡಿಯೋಗಳು ಮಾಡಿದ್ದೀವಿ, ಯಾಕೆ ಇವರು ಗಮನ ಹರಿಸ್ತಾ ಇಲ್ಲ?
ಏನು ಈ ಗ್ರಾಮದವ್ರು ಏನು ತಪ್ಪು ಮಾಡಿದ್ದಾರೆ, ಈ ಪಂಚಾಯತಿ ಜನ ಏನು ತಪ್ಪು ಮಾಡಿದ್ದಾರೆ? ತಿಮ್ರಾವತ್ನಹಳ್ಳಿ ಪಂಚಾಯತಿನ ಅಷ್ಟು ನಿಮಗೆ ಇದು ನಿರ್ಲಕ್ಷ್ಯ ಆಗಿದೆಯಾ? ಅಷ್ಟೇ ನೀವು ಮಾಡೋದು ಇದೇನಾ? ನೀವು ಸಾರ್ವಜನಿಕರ ಸೇವೆ ಮಾಡೋದು ಇದೇನಾ? ನೀವು ದಯವಿಟ್ಟು ಬಂದು ಒಂದು ಸರ್ತಿ ಪರಿಶೀಲನೆ ಮಾಡಿ. ನೀರೀಗ ಜಾಸ್ತಿ ಆಗ್ತಾಯಿದೆ, ಡೈಲಿ ಮಳೆ ಬರ್ತಾ ಇದೆ. ಈಗ ಮಳೆಗಾಲ ದಸರಾಯಿಂದ ಮಳೆ 3 ದಿವಸದಿಂದ ಹೋಯ್ತಾನೆ ಇದೆ. ಸುಮಾರು ನೀರು ಏರುಪೇರು ಹೆಚ್ಚಿಗೆ ಆಗ್ತಾನೆ ಇದೆ. ಈಗ ನೋಡಿ ಇಷ್ಟು ನೀರು ಹೋಗ್ತಾಯಿದೆ. ಇನ್ನೊಂದು 2-3 ದಿವಸ ಮಳೆ ಬಿದ್ದರೆ 5 ಅಡಿ ನೀರು ಬರುತ್ತೆ. ಅವ್ರ ಕಷ್ಟ ಯಾರು ಪರಿಹಾರ ಮಾಡೋರು? ಸಮಸ್ಯೆ ಬಗೆಹರಿಸೋರು ಯಾರು? ದಯವಿಟ್ಟು ಬಂದು ನೋಡಬೇಕು. ಶಾಸಕರು ಒಂದು ಸರ್ತಿ ವಿಸಿಟ್ ಕೊಡಬೇಕು ಈ ಊರಿಗೆ. ಈ ಬ್ರಿಡ್ಜ್, ಈ ಭೈರವಿ ನದಿ ಹತ್ರ ಬಂದು ಈ ಕಾಲುವೆಗೆ ಚೆಕ್ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದಂತ ಅವ್ರಿಗೂ ನಾವು ಮನವಿ ಮಾಡ್ತಾ ಇದ್ದೀವಿ. ನಮಸ್ಕಾರ. ಇದು ತಿಮ್ರಾವತ್ನಹಳ್ಳಿ ಪಂಚಾಯತಿ ಅಪ್ಪಕೊಂಡೇನಹಳ್ಳಿ ಗ್ರಾಮ. ಇದು ಲಾಸ್ಟ್ ಬಾರ್ಡ್ರ್. ಇದು ದೇವ್ರು ಕೊಟ್ಟಿರೋ ವರನ ಶಾಪನ ಗೊತ್ತಿಲ್ಲ ನಮಗೆ. ಬಟ್ ಸುತ್ತಲೂ ನೀರೇ, ಯಾವ ಕಡೆ ನೋಡಿದ್ರೂ ಕಾಲುವೆ. ಇದು ನೀರು ಬಂದರೆ ಯಾವ ಕಡೆನೂ ಹೋಗೋಕ್ಕಾಗಲ್ಲ. ನಮ್ಮದು ಗ್ರಾಮದ ಸುತ್ತಲೂ ಕಾಲುವೆಗಳೇ ಇದೆ. ಜೋರಾಗಿ ನೀರು ಬಂದರೆ ಎಲ್ಲೂ ಹೋಗೋಕ್ಕಾಗಲ್ಲ, ಅಂಥ ಪರಿಸ್ಥಿತಿಯಲ್ಲಿದೆ ಅಪ್ಪಕೊಂಡೇನಹಳ್ಳಿ ಗ್ರಾಮ. ಅಂದರೆ ಒಂದು ಹಾಫ್ ಕಿಲೋಮೀಟ್ರ್ ಇದೆ ಅಷ್ಟೇ. ಇದು ಆಂಧ್ರ ಗಡಿ ಬರ್ತದೆ ಇಲ್ಲಿ. ಇದು ಸುಮಾರು ವರ್ಷಗಳಿಂದ ಇದು ಕಾಲುವೆ, ದೊಡ್ಡ ಕಾಲುವೆ. ಇದು ಮ್ಯಾಪಲ್ಲಿ ಬಂದು ಭೈರವ ನದಿ ಅಂತ ಹೇಳ್ಬಿಟ್ಟು ಕೂಡ ಮೆನ್ಷನ್ ಆಗಿದೆ. ಇದು ಒಂದೇ ರಸ್ತೆ ಇರೋದು, ಅಪ್ಪಕೊಂಡೇನಹಳ್ಳಿ ಗ್ರಾಮಕ್ಕೆ ಹೋಗೋದಕ್ಕೆ ಇದು ಒಂದೇ ರಸ್ತೆ ಇರೋದು. ನೀರು ಬಂದರೆ ಆ ಕಡೆ ಈ ಕಡೆ ಹೋಗೋಕ್ಕಾಗಲ್ಲ ಸಾರ್ವಜನಿಕರು. ತುಂಬ ಪರಿಸ್ಥಿತಿ ಇದೆ ಇದು. ಚಿಕ್ಕ ಮಕ್ಕಳು ಹೋಗ್ತಾ ಇರ್ತಾರೆ ಸ್ಕೂಲ್ಗೆ, ಶೂಸ್ ಹಾಕ್ಕೊಂಡಿರ್ತಾರೆ. ಬರುವಾಗ ಬಿದ್ದೋಗ್ಬಿಟ್ಟು ತುಂಬ ಪರಿಸ್ಥಿತಿ ಆಗ್ತಿದೆ. ಗಾಡಿಗಳು ಬರ್ತವೆ, ಜಾರು ಬಿದ್ದೋಗ್ತವೆ. ಈ ಥರ ತುಂಬ ಪರಿಸ್ಥಿತಿ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಇದಕ್ಕೆ ಒಂದು ಬ್ರಿಡ್ಜ್ ಹಾಕ್ಸ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ನಮ್ಮ ಶಾಸಕರು, ಸ್ಥಳೀಯ ಶಾಸಕರು ಕೂಡ ಇದ್ರಿಗೆ ಒಂದು ಸಲ ನಮ್ಮೂರಿಗೆ ಭೇಟಿ ನೀಡಿ ಒಂದು ಸರಿ ಹೇಳಿದರು, ಈ ಥರ ಹೆಂಗೆ ಬರ್ತೀರಿ ನೀವು ಊರಿಗೆ? ಇಷ್ಟೊಂದು ಪರಿಸ್ಥಿತಿ ಇದೆ ಇಲ್ಲಿ, ಕಾಲುವೆಯಲ್ಲಿ ನೀರು ಬಂದರೆ ನೀವು ಹೋಗೋದಕ್ಕೆ ಹೆಂಗಾಗುತ್ತೆ ಅಂತೇಳ್ಬಿಟ್ಟು ಅವರೇ ಸ್ವಲ್ಪ ಗಾಬರಿ ಆದರು. ಅವರು ಇದನ್ನು ನೋಡಿಬಿಟ್ಟು ಬ್ರಿಡ್ಜ್ ಒಂದು ಹಾಕ್ಸ್ಕೊಡ್ಬೇಕಂತ ಹೇಳ್ಬಿಟ್ಟು ಶಾಸಕರಲ್ಲಿ ಕೂಡ ಮನವಿ ಮಾಡಿದ್ವಿ ನಾವು ಊರಿಂದ. ಅಪ್ಪಕೊಂಡೇನಹಳ್ಳಿ ಈ ನೀರು ಹಿಂಗೆ ಹೋಗ್ಬಿಟ್ಟು ಬರ್ತಿದೆಯಲ್ಲ, ನಡ್ಕೊಂಡು ಹೋಗೋ ಪರಿಸ್ಥಿತಿ ಹೇಗಿತ್ತು? ಡೈಲಿ ಬರ್ತಿರಲ್ಲ, ನಾವೆಲ್ಲ ಹೋಗಿ ತೊಂದರೆ ಆಗುತ್ತೆ. ನೀರು ಜಾಸ್ತಿ ಬಂದರೆ ಇನ್ನು ಹೋಗೋಕ್ಕೆ ಆಗಲ್ಲ. ಹಾಲು ಎತ್ಕೊಂಡು ಹೋಗೋರು ಅವ್ರದ್ದೆಲ್ಲ ಜಾಸ್ತಿ ತೊಂದರೆ ಆಗುತ್ತೆ. ನಮಗೊಂದು ಬ್ರಿಡ್ಜ್ ಬೇಕು, ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀರಿ. ಸರ್ ನಮಸ್ಕಾರ, ಹರೀಶ್ ಅಂತ. ನಾವು ಅಪ್ಪಕೊಂಡೇನಹಳ್ಳಿ ಗ್ರಾಮಸ್ಥರು. ನಮಗೆ ಮಳೆಗಾಲ ಬಂದರೆ ತುಂಬ ನೀರು ಸಮಸ್ಯೆ ಇದೆ. ಸೇತುವೆ ಇಲ್ಲ ನಮಗೆ. ತುಂಬ ಮಳೆ ಬಂದುಬಿಟ್ರೆ ನಾವು ಓಡಾಡೋಕ್ಕಾಗಲ್ಲ. ಚುಕ್ಕನಹಳ್ಳಿಯಿಂದ ಅಪ್ಪಕೊಂಡೇನಹಳ್ಳಿಗೆ ಬರೋಕ್ಕಾಗಲ್ಲ, ಅಪ್ಪಕೊಂಡೇನಹಳ್ಳಿ ಚುಕ್ಕನಹಳ್ಳಿಗೆ ಬರೋಕ್ಕಾಗಲ್ಲ. ತುಂಬ ಅವ್ಯವಸ್ಥೆಯಾಗಿ ನಡೀತಿದೆ. ಬ್ರಿಡ್ಜ್ ಒಂದು ಹಾಕ್ಕೊಡಿ ನಮಗಿಲ್ಲಿ. ತುಂಬ ಕಷ್ಟ ಆಗುತ್ತೆ ಮಳೆ ಬಂದುಬಿಟ್ರೆ ಓಡಾಡೋಕ್ಕೆ ಜನಗಳು. ನಮ್ಮ ಪಂಚಾಯತಿಯಿಂದ, ಮುಳಬಾಗಿಲು ತಾಲೂಕಿಂದ ನಮಗೆ ಅಧಿಕಾರಿಗಳು ಯಾರಿದ್ದಾರೋ ನೋಡಿಬಿಟ್ಟು ನಮಗೆ ಒಂದು ಬ್ರಿಡ್ಜ್ ಒಂದು ಸೇತುವೆ ಒಂದು ಹಾಕ್ಕೊಡಿ ಸರ್. ಇಲ್ಲಿ ನಮ್ಗೆ ಬಂದು ಹೋಗೋಕ್ಕಾಗ್ತಾ ಇಲ್ಲ. ಇಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಇಲ್ಲಿ ನಮಗೆ ಒಂದು ತುಂಬ ವರ್ಷದಿಂದ ನಾವು ಇಲ್ಲಿ ನಮಗೆ ಬ್ರಿಡ್ಜ್ ಹಾಕ್ಕೊಡಿ ಅಂತ ಹೇಳ್ತಾ ಇದ್ದರೆ ಬ್ರಿಡ್ಜ್ ಮಾಡಿಕೊಡ್ತಾ ಇಲ್ಲ. ಶಾಸಕರಿಗೆ ನಾವು ಒಂದೇ ಮನವಿ ಮಾಡೋದು, ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು, ಅಲ್ಲಿಂದ ಈ ಕಡೆ ಬರೋಕ್ಕಾಗಲ್ಲ. ಶೂ ಹಾಕ್ಕೊತಾರೆ, ನೆಂದುಬಿಡ್ತದೆ. ಜಾರ್ ಬಿದ್ದರೆ ಬ್ಯಾಗೆಲ್ಲ ನೆಂದೋಗಿಬಿಡ್ತದೆ. ಮಕ್ಕಳು ಬಿದ್ದು ಇದಾಗಿಬಿಡ್ತದೆ, ಹೆಚ್ಚು ಕಮ್ಮಿ ಆಗ್ತಾಯಿದೆ. ಇಲ್ಲಿಗೆ ನಮಗೆ ಒಂದು ಬ್ರಿಡ್ಜ್ ಹಾಕ್ಕೊಡ್ಬೇಕಂತ ಮನವಿ ಮಾಡ್ಕೊತಾ ಇದ್ವಿ. ಈ ಸಪ್ರೇಟ್